ಇದೆ ಅಲ್ಲ, ಅವನೇ ಹೇಳಿದಾನಲ್ಲ RSS ದವನು ಅಂತ. ನೀವು ಸಂಪೂರ್ಣವಾಗಿ ಕೇಳಿಲ್ಲ ಅನ್ಸುತ್ತೆ. ನಾನು RSS ಅನ್ನ ಮೈಗೂಡಿಸ್ಕೊಂಡಿದ್ದೀನಿ, ನನ್ನ ಕಣಕಣದಲ್ಲಿ ರಕ್ತದಲ್ಲಿ RSS ಇದೆ. ಅದು ಬರುತ್ತೆ ನೋಡೋಣ. ನಾನು ನೋಡಿ ಇವರೇ, ನಾನಂತೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಸೋಮೋಟೋ ತಗೊಂಡಿದ್ದಾರೆ. ಈಗ ನಿನ್ನೆನೂ ಬಂದಿದೆ, ಇನ್ನ ತೋರಿಸ್ಬೇಕಾದ್ರೆ ಮನಾರ್ ವಿಡಿಯೋ ಅದ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಪಾಪ ಅವ್ನು ಯಾವನೋ ನಂದು ಇದೇ ತಕರಾರಿರೋದಲ್ಲ. ಇವ್ರ ಮಕ್ಕಳು ಯಾರು ಅದರಲ್ಲಿ ಇಲ್ಲ ಸರ್. ಶಾಖೆನಲ್ಲಿ ಬಡವ್ರ ಮಕ್ಕಳಿರೋದು, ಹಿಂದುಳಿದವ್ರು ಇರೋದು, ದಲಿತರು ಇರೋದು. ಅದಕ್ಕೆ ಪಾಪ ಇವನು ಬಡವನು ಅವನಿಗೇನು ಗೊತ್ತಿದೆ? ಈ ಆಲೋಚನೆ ಯಾರು ಅವನ ತಲೆನಲ್ಲಿ ಹಾಕಿರೋದು ಅವ್ರಿಗೆ ಶಿಕ್ಷೆ ಆಗಬೇಕಲ್ಲ ಅಂತ ನಂದು. ಸೊ ಲೆಟ್ ದಟ್ ಹ್ಯಾಪನ್. ಅದಕ್ಕೇನಿಲ್ಲ, ನಾವೇನು ಯಾರಿಗೂ ನಾವು ಬೇಡ ಅಂತ ಇಲ್ಲ. ಕೋರ್ಟ್ ಆದೇಶ ಏನಿದೆ ಅದು ಪಾಲನೆ ಮಾಡ್ರಪ್ಪ ಅಂತ ಇದ್ದೀವಿ. ನೋಡಿ, ನನ್ನ ವ್ಯಾಪ್ತಿ ನೋಡಿ, ನಾನು ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಯಾವ ಮಂತ್ರಿ ಇರ್ಬೋದು, ಸುಮ್ಮನೆ ಮನಸ್ಸು ಬಂದಂಗೆ ಮಾಡೋಕ್ಕಾಗೋದಿಲ್ಲ. ಕಾನೂನಿದೆ, ನಿಯಮ ಇದೆ, ಏನು ಸರ್ವಿಸ್ ರೂಲ್ಸ್ ಅಂತ ಇದೆ, ಕಾಂಡಕ್ಟ್ ರೂಲ್ಸ್ ಅಂತ ಇದೆ. ಅದನ್ನ ಫಾಲೋ ಅಪ್ ಮಾಡಬೇಕು. ಏನು ನಾನು ಸಸ್ಪೆಂಡ್ ಮಾಡು ಅಂದರೆ ಸಸ್ಪೆಂಡ್ ಮಾಡೋಕ್ಕಾಗಲ್ಲ. ದೇ ಹ್ಯಾವ್ ಟು ಫೈಂಡ್ ರೀಸನ್. ಈಗ 4 ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, ಉತ್ತರ ಕೊಡಲಿ. ಯಾರು ಈಗ ಶಿಕ್ಷಣ ಇಲಾಖೆಯಿಂದ ನೋಟಿಸ್ ಕೊಟ್ಟಿದ್ದಾರೆ, ಹೆಲ್ತ್ ಇಲಾಖೆಯಿಂದ ರಿಪೋರ್ಟ್ ಬರ್ತಾ ಇದೆ. ಸುಮ್ಮನೆ ನಾನು ಮನ್ಸಿಗೆ ಬಂದಂಗೆ ಸಸ್ಪೆಂಡ್ ಮಾಡ. PDO ಯಾಕೆ ಸಸ್ಪೆಂಡ್ ಮಾಡಿ? ವಿ ಗಾಟ್ ರಿಪೋರ್ಟ್. ಐ ಗಾಟ್ ರಿಪೋರ್ಟ್ ಸೇಯಿಂಗ್ ದಟ್ ಹಿ ಹ್ಯಾಡ್ ಪಾರ್ಟಿಸಿಪೇಟೆಡ್, ಸೊ ಐ ಸಸ್ಪೆಂಡೆಡ್. ಈಗ ಮೊನ್ನೆ KIT ಆರ್ಡರ್ ಏನಾಗಿದೆ? ಅವರೇನು ಸಸ್ಪೆನ್ಷನ್ ಕ್ವಾಶ್ ಮಾಡಿಲ್ಲ, ಸಸ್ಪೆನ್ಷನ್ನ ಸೆಟ್ ಅಸೈಡ್ ಮಾಡಿಲ್ಲ, ಇಂಟ್ರಿಮ್ ಸ್ಟೇ ಕೊಟ್ಟಿದ್ದಾರೆ. ಅದೇನಿದೆ ನೀವು ಸರ್ಕಾರ ಉತ್ತರ ಕೊಡಿ ಅಂತ ನಾವು ಕೊಡ್ತೀವಿ. ಭಾಳ ಕ್ಲಿಯರ್ ಆಗಿ ಕರ್ನಾಟಕ ಸರ್ಕಾರಿ ನೌಕರರು ಹೇಗೆ ಸಾರ್ವಜನಿಕರಲ್ಲಿ ವರ್ತನೆ ಮಾಡಬೇಕು ಅಂತ ಭಾಳ ಸ್ಪಷ್ಟವಾಗಿ ಮಾನದಂಡಗಳಿವೆ. ಆ ಮಾನದಂಡಗಳನ್ನು ಅಕ್ಷರಶಃ ಇಂಪ್ಲಿಮೆಂಟ್ ಮಾಡಿ ಅಂತ ನಾನು ಚೀಫ್ ಸೆಕ್ರೆಟರಿಗೆ ಬರೆದಿದ್ದೀನಿ. ಇಲ್ಲ, ನಮ್ಗೆ ಅವಾಗೇ ಕಂಪ್ಲೇಂಟ್ ಬಂದಿತ್ತು. ಇಲ್ಲ, ನೀವು ಡೇಟ್ ಆಫ್ ಇದು ನೋಡಿ. ನಮ್ಮದು ಅವ್ರ ಕಂಪ್ಲೇಂಟ್ ಆದ ತಕ್ಷಣ ವಿ ಹ್ಯಾಡ್ ಇನಿಷಿಯೇಟೆಡ್ ಇನ್ ಎನ್ಕ್ವೈರಿ. ಇದಕ್ಕೆ ಸಂಬಂಧ ಇಲ್ಲ, ಕೋಇನ್ಸಿಡೆನ್ಸ್ ಅಷ್ಟೇ. ಅದೇ ರಿಪೋರ್ಟ್ ಬರಲಿ. ಇಲ್ಲ, ಎಲ್ಲ ಕಡೆ ಇದ್ದಾರೆ ಇವರೇ. ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಇವರು? ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್ ಸ್ಟೇಟ್ ಗೌರ್ಮೆಂಟ್ ಸರ್ವೆಂಟ್ಸಿಗೆ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಅನ್ವಯಿಸ್ತದೆ ಅನ್ಕೊಂಡಿದ್ದಾರೆ. ದಟ್ ಈಸ್ ನಾಟ್ ದ ಕೇಸ್. ನಿಮ್ಮಲ್ಲೇ RSS ಪರವಾಗಿರೋಂಥವ್ರು ಅಥವಾ ಸಾಫ್ಟ್ ಧೋರಣೆ ಇರೋಂಥವ್ರು ಇದ್ದಾರೆ. ಯಾಕಂದ್ರೆ ಬರೀ ನೋಡಿ ಇವರೇ, ಐ ಕೆನಾಟ್ ಕಾಮೆಂಟ್ ಆನ್ ಎನಿಬಡೀಸ್ ಐಡಿಯಾಲಜಿಕಲ್ ಇನ್ಕ್ಲಿನೇಷನ್. ನನ್ನ ಐಡಿಯಾಲಜಿ ಕ್ಲಿಯರ್ ಇದೆಯಾ? ನಮ್ಮ ಲೀಡರ್ ಖರ್ಗೆ ಸಾಹೇಬ್ರದ್ದು ಕ್ಲಿಯರ್ ಇದೆಯಾ? ನಮ್ಮ ಲೀಡರ್ ರಾಹುಲ್ ಗಾಂಧಿದು ಕ್ಲಿಯರ್ ಇದೆಯಾ? ನಮ್ಮ ಲೀಡರ್ ಸಿದ್ದರಾಮಯ್ಯ ಅವ್ರದ್ದು ಕ್ಲಿಯರ್ ಇದೆಯಾ? ನಮ್ಮ ಲೀಡರ್ ಶಿವಕುಮಾರ್ ಅವ್ರದ್ದು ಕ್ಲಿಯರ್ ಇದೆಯಾ? ಸಾಕು ನನಗೆ. ಆ್ಯಂಡ್ ಇಟ್ ಇಸ್ ದ ಕಾಂಗ್ರೆಸ್ ಪಾರ್ಟೀಸ್ ಐಡಿಯಾಲಜಿ. ಆಗಲಿ, ಅದಕ್ಕೇನಂತೆ. ಯಾರು ಅಂದರೆ ಈಗ ಎತ್ತಿರೋದು ನಾನೇ. ಈಗ ಇಲ್ಲಿ ಕೂತಿಲ್ಲ ಎಲ್ಲರೂ. ಆ್ಯಸ್ ಪರ್ ಲಾನೇ ಮಾಡಬೇಕಾಗುತ್ತಲ್ಲ ಇವರೇ. ಈಗ ನಾನು ನಂದು ಮಾಡ್ಬೋದು, ನಾನು ಹೋಗಿ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಮಾಡೋಕ್ಕಾಗಲ್ಲ, ಅಥವಾ ಯಾವುದು ಟೂರಿಸಂ ಡಿಪಾರ್ಟ್ಮೆಂಟ್ನಲ್ಲಿ ಮಾಡೋಕ್ಕಾಗಲ್ಲ. ರಿಪೋರ್ಟ್ ಮಾಹಿತಿಗಾಗಿ ಅಂತ ಕೊಟ್ಟು ಮಾಡ್ತಾರೆ, ನಾವು ಅವಕಾಶ ಕೊಡಲ್ಲ ಅಂತ ಹೇಳಿದ್ರಿ. ಓಕೆ ಸರ್, ನಾನು ಅವಕಾಶ ಕೊಡಲ್ಲ ಅಂತ ಹೇಳೇ ಇಲ್ಲ. ಮಾಹಿತಿಗಾಗಿ ಕೊಡಿ, ಅನುಮತಿ ಕೇಳಿ ಫಸ್ಟ್. ಸೇಮ್ ನಮ್ಮ ಜಿಲ್ಲೆನಲ್ಲೇ, ನೀವು ಉಸ್ತುವಾರಿ ಇರೋಂಥ ಜಿಲ್ಲೆನಲ್ಲೇ ಸೇಡಂನಲ್ಲೇ ಮಾಹಿತಿಗಾಗಿ ಅಂತ ಕೇಳಿಲ್ಲ, ಅವಕಾಶನೂ ಕೊಟ್ಟಿಲ್ಲ, ಅನುಮತಿನೂ ಕೊಟ್ಟಿಲ್ಲ, ಆದ್ರೂ ಮಾಡಿದ್ರು. ಅವ್ರ ವಿರುದ್ಧ ಯಾವುದೇ ಕ್ರಮ ಆಗ್ಲಿಲ್ಲ. ನೋಡಿ, ಅವರು 2.5 ಅಂತ ಅನ್ಕೊಂಡಿದ್ದೀರಿ. ಅದೆಲ್ಲ ಪಬ್ಲಿಕ್ ನಲ್ಲಿ ಚರ್ಚೆ ಮಾಡೋಕ್ಕಾಗ್ತದ? ನಾನು 2.5 ಕಿಲೋಮೀಟರ್ ಪಥಸಂಚಲನ ಇತ್ತು. ಎಷ್ಟು ಮಾಡಿದ್ರು? 100 ಕಿಲೋಮೀಟರ್ ಮಾಡಿದ್ರು. ಅವರಿಗೆಲ್ಲರಿಗೂ ಅರೆಸ್ಟ್ ಮಾಡಿದ್ವಿ. ಒಂದು ನಿಮಿಷ ಕೇಳಿ. ಅಂಡ್ ದಿಸ್ ವಯಲೇಷನ್ ಹ್ಯಾಸ್ ಬೀನ್ ಸೀರಿಯಸ್ಲಿ ರಿಪೋರ್ಟೆಡ್ ಟು ದ ಕೋರ್ಟ್. ಇಟ್ ಇಸ್ ರಿಪೋರ್ಟೆಡ್ ಟು ದ ಕೋರ್ಟ್. ನಾವು ನೋಡಿ, ನನ್ನ ಉಸ್ತುವಾರಿ ಜಿಲ್ಲೆ ಇದೆ ಅಂದ ತಕ್ಷಣ ಇದೆ ನನ್ನ ಸಾಮ್ರಾಜ್ಯನ? ಇಲ್ಲ. ನಾನು ಬೇರೆಯವ್ರಿಗೆ ಕಾನೂನು ಹೇಳ್ತಾ ಇದ್ದೀನಿ, ನಾನು ಕಾನೂನು ಪಾಲನೆ ಮಾಡಬೇಕಲ್ಲ. ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ, ಮಾಡಿ ಉಲ್ಲಂಘನೆ ಆಗಿದೆ, ವಿ ಹ್ಯಾವ್ ಸಬ್ಮಿಟೆಡ್ ಟು ದ ಕೋರ್ಟ್. ಇವರು ಕೊಟ್ಟಿಲ್ಲ ಅಂದರೆ ಹೀಗೆ ಮಾಡ್ತಾರೆ ಅಂತ ಐ ಪ್ರೂವ್ಡ್ ಮೈ ಪಾಯಿಂಟ್ ಅಲ್ಲ. ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ಮಾಡ್ತಾರೆ ಅಂದರೆ ಇವ್ರದ್ದು ಉದ್ದೇಶ ಏನು? ಆಯ್ತಪ್ಪ, ಆಮೇಲೆ ಕೊಡ್ಬೋದಾಗಿತ್ತಲ್ಲ. ನೀವು ಮೊನ್ನೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಾರಲ್ಲ, ನಾವೆಲ್ಲ ಸೌಹಾರ್ದತೆಗಿದ್ದೀವಿ, ದೇಶಕ್ಕೋಸ್ಕರ ಇದ್ದೀವಿ, ಸಮಾಜಗಳಿಗೋಸ್ಕರ ಇದ್ದೀವಿ ಅಂದರೆ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಯಾಕೆ ಮಾಡಿದ್ರಿ? ಅಂದರೆ ಸಂವಿಧಾನ ವಿರುದ್ಧವಾಗಲ್ಲ, ಕಾನೂನು ವಿರುದ್ಧವಾಗಲ್ಲ. ಯಾರು
ಯಾರು ಮತ್ತೊಮ್ಮೆ ಹೇಳಿ. ಇಲ್ಲ, ಅವ್ರ ಹುದ್ದೆ ಹೇಳಿ. ವಾಟ್ ಈಸ್ BJP ಡೂಯಿಂಗ್ ದೇರ್? ವಾಟ್ ಈಸ್ BJP ಡೂಯಿಂಗ್ ದೇರ್? ಈಗ ಅರ್ಜಿ ಹಾಕಿದವರು ಯಾರು? ಅಶೋಕ್ ಪಾಟೀಲ್ ಅವರು. ಅಶೋಕ್ ಪಾಟೀಲ್ RSS ಕಾರ್ಯಕರ್ತ, ಬಟ್ ಜಿಲ್ಲಾ ಪ್ರಮುಖ. ಅದು ಯಾರು ಹುದ್ದೆ ಕೊಟ್ಟಿದ್ದವರಿಗೆ? ಈಗ ಅನ್ರಿಜಿಸ್ಟರ್ಡ್ ಅಂತಾರೆ, ಲೆಟ್ರೇಟ್ ಇರಬೇಕಲ್ಲ, ರಿಜಿಸ್ಟ್ರೇಷನ್ ನಂಬರ್ ಇರಬೇಕಲ್ಲ. ಈಗ ಇವ್ರಿಗೆ ನಾನು ಪದಾಧಿಕಾರಿ ಮಾಡ್ತಿದ್ದೀನಿ ಅಂದರೆ ನಂದೊಂದು ಲೆಟ್ರೇಟು ಇರಬೇಕಲ್ಲ, ಆದೇಶ ಪ್ರತಿ ಇರಬೇಕಲ್ಲ. ಆದೇಶ ಪ್ರತಿ ಇದ್ದರೆ ರಿಜಿಸ್ಟರ್ಡ್ ಇರಬೇಕಲ್ಲ. ಈಗ ಒಂದು ನಿಮಿಷ ಸರ್, ಮುಗಿಸ್ಬಿಡ್ತೀನಿ. ನಿಮ್ಮ ಈಗ ಅಶೋಕ್ ಪಾಟೀಲ್ ಅವ್ರು ಯಾಕೆ ಹೋಗಿಲ್ಲ? ಅವರೇ ತಾನೇ ಮೂಲ ಅರ್ಜಿದಾರರು. ಇಲ್ಲ, ಒಂದು ನಿಮಿಷ ಆಯಿತು, ಅವ್ರು ಹೋಗಿಲ್ಲ ಅಂದರೆ ಅಲ್ಲೇ ಸಬ್ಮಿಟ್ ಮಾಡ್ಬೋದೇ. ಇಲ್ಲ, ವೈ ಆರ್ BJP ಲೀಡರ್ಸ್ ಗೋಯಿಂಗ್? ಇಲ್ಲ, ಆರ್ ದೇ ಪಾರ್ಟಿ ಟು ಇಟ್? ಅವ್ರು ರೆಪ್ರೆಸೆಂಟೇಟಿವ್ ಕೊಟ್ಟಿದ್ರೆ ಅವ್ರಿಗೆ ಹೆಂಗೆ ಗೊತ್ತಿರ್ತದ್ರಿ? ಅವ್ರು ಯಾರಿಗೆ ಕಳಿಸ್ತಾರೆ? ಈಗ ಈಗ ಬಂದ ಮೇಲೆ ಅಲ್ಲ ಗೊತ್ತಾಗೋದು. ನಾವೆಲ್ಲೂ ಕೇಳಿಲ್ಲ ಯಾರ್ಯಾರು ಬರ್ತಾ ಇದ್ದಾರೆ, ಅವ್ರದ್ದೆಲ್ಲ ಹಿನ್ನೆಲೆ ಬಯೋಡೇಟಾ ಕೊಡಿ ಅಂತ. ಇವರು ಶಾಂತಿ ಸಭೆಗೆ ಬಂದಿದ್ರು, ಶಾಂತಿ ಭಗ್ನ ಸಭೆಗೆ ಬಂದಿದ್ರು ಇವರು. ಅಲ್ಲಿ ಯಾರು ಏನಂದಿದ್ರು? ಯಾರು ಈಗ ಏನಾಗ್ಬಿಟ್ಟಿದೆ ಅಂದರೆ, ಮೊನ್ನೆ ಎಲ್ಲೋ ಒಂದು ಕಡೆ ಯಾವುದೋ ಮನೇಲಿ ಜೂಜಾಗ ಸಿಗ, ಅದಕ್ಕೂ ನನಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಅವನು ಅಲ್ಲಿ ಬೇರೆ ಕಡೆ ಇಲ್ಲಿ ಶಾಂತಿ ಸಭೆಯಲ್ಲಿ ನಾವು ಇರಲಿಲ್ಲ ಅಂದರೂ ನಮ್ಮದೇ ಹೇಳ್ತಾ ಇದ್ದಾರೆ. ಈಗ ಅಸ್ಸಾಂ ಚೀಫ್ ಮಿನಿಸ್ಟರಿಂದ ಹಿಡ್ಕೊಂಡು, ಮೋಹನ್ ಭಾಗವತಿಂದ ಹಿಡ್ಕೊಂಡು, ನಾರಾ ಲೋಕೇಶ್ ಅವರಿಂದ ಹಿಡ್ಕೊಂಡು, RSS BJPಯಿಂದ ಹಿಡ್ಕೊಂಡು ನನ್ನ ಹೆಸರು ಹೇಳಿಲ್ಲ ಅಂದರೆ ನನಗನ್ಸುತ್ತೆ ಅವರಿಗೆ ಜೀರ್ಣ ಆಗಲ್ಲ. ನವೆಂಬರ್ ಬರ್ತಾ ಇದೆ ಅಲ್ಲ ನೋಡ್ರಿ, ಅದೇ ಕೇಳ್ತಾ ಇರೋದು. ಅಕ್ಟೋಬರ್ ಅದು ನವೆಂಬರೇ ಬರುತ್ತೆ. ಕ್ರಾಂತಿ ಎಲ್ಲಿದೆ ನನಗೆ ಗೊತ್ತಿಲ್ಲ, ನೀವೇ ಹೇಳ್ತಾ ಇರೋದು. ಅದೇ ಹೇಳ್ತಾ ಇರೋದು ಸರ್. ಈಗ ನಾವೇ ನಮಗೆ ಒಂದು ಕ್ಯಾಲೆಂಡರನ್ನು ವಿಧಿಸ್ಕೊಂಡಿದ್ದೀವಿ. ಆ ಕ್ಯಾಲೆಂಡರ್ ಪ್ರಕಾರ ನವೆಂಬರ್ ಬರ್ತಾ ಇದೆ. ಕ್ರಾಂತಿ ಬರ್ತಾ ಇದೆ ಅಂತ ನಾವೆಂದೂ ಹೇಳಿಲ್ಲ, ನೀವೇ ಹೇಳ್ತಾ ಇರೋದು. ಕ್ರಾಂತಿ ಇಲ್ಲೇ ಇದೆ.